ಏಮ್ಸ್ ಕಿಚನ್‌ಗೆ ಸ್ವಾಗತ. ಇವತ್ತು ತುಂಬಾನೇ ಸುಲಭವಾಗಿ ಆಲೂಗೆಡ್ಡೆ ಮತ್ತು ಸಾಬುದಾನಿಯನ್ನು ಬಳಸಿ ಸಂಡಿಗೆಯನ್ನು ಮಾಡ್ತಾಯಿದ್ದೀನಿ. ಬೆಟ್ಟ ಸಂಡಿಗೆ ಅಂತ ಕರಿತೀವಲ್ಲ, ಆ ಥರ ಸಂಡಿಗೆ ಮಾಡ್ತಾಯಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಹೂವಿನ ಥರ ಅರಳುತ್ತೆ. ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ. ಮೊದಲಿಗೆ ನಾನಿಲ್ಲಿ 1 ಬಟ್ಲಿನಷ್ಟು ಸಾಬುದಾನಿಯನ್ನು ತಗೊಂಡಿದ್ದೀನಿ. ಅದನ್ನು ನಾನು ರಾತ್ರಿನೇ ನೆನೆಸಿ ಇಡ್ತಾಯಿದ್ದೀನಿ. ನಾವು ಬೆಳಗ್ಗೆ ಎದ್ದು ಕೂಡ ನೆನೆಸಿ ಮಾಡ್ಬೋದು. ರಾತ್ರಿನೇ ಸ್ವಲ್ಪ ನೆನೆಸೋದ್ರಿಂದ ತುಂಬ ಬೇಗ ಬೇಯುತ್ತೆ ಬೇಯಬೇಕಾದ್ರೆ. ನಂತರ ಟೈಮ್ ಕೂಡ ಸೇವ್ ಆಗುತ್ತೆ, ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ಹಾಗಾಗಿ ರಾತ್ರಿನೇ ನೆನೆಸಿಡೋದು ಒಳ್ಳೆಯದು. ಬೆಳಗ್ಗೆ ಎದ್ದ ನಂತರ ನಾನು 2 ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ. ಪೂರ್ತಿ ಸಿಪ್ಪೆಯನ್ನು ತೆಗೆದು ನಾನು ತುರಿದು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ನಾವು ಒಂದು 3 ಸಲನಾದ್ರು ತೊಳ್ಕೊಳ್ಳಿ. ಮೇಲ್ಗಡೆ ನೊರೆ ಅಂಶ ಇರೋದೆಲ್ಲ ಹೋಗಬೇಕು. ಒಂದು 3 ಸಲ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ಸಾಬುದಾನಿ ಕೂಡ ತುಂಬ ಚೆನ್ನಾಗಿ ನೆಂದಿದೆ ನೋಡಿ. ನಾನು ಇದನ್ನು 2 ಬಟ್ಲಷ್ಟು ನೀರು ಹಾಕಿ ನೆನೆಸಿ ಇಟ್ಟಿದ್ದೆ. ಇದು ಕೂಡ ತುಂಬ ಚೆನ್ನಾಗಿ ನೆನಿಬೇಕು. 2 ಬಟ್ಲು ನೀರು ಹಾಕಿದರೆ ಸಾಕು. ತುಂಬ ಚೆನ್ನಾಗಿ ನೆಂದಿರುತ್ತೆ ರಾತ್ರಿ ನೆನೆಸಿರೋದ್ರಿಂದ. ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ. ನೀರು ಸಮೇತ ಹಾಕ್ಕೊತಾ ಇಲ್ಲ. ಅದನ್ನು ಚೆನ್ನಾಗಿ ಸೋಸಿ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ರುಬ್ಬೋದಕ್ಕೆ 1 ಬಟ್ಲಷ್ಟು ನೀರನ್ನು ತೊಗೊಂಡಿದ್ದೀನಿ. ಯಾವ ಬಟ್ಲಲ್ಲಿ ನಾವು ಸಾಬುದಾನಿಯನ್ನು ತೊಗೊಂಡಿದ್ವಿ ಅದೇ ಬಟ್ಲಲ್ಲಿ 1 ಬಟ್ಲು ನೀರನ್ನು ತೊಗೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಬನ್ನಿ. ಆದಷ್ಟು ನುಣ್ಣಗಿದ್ದರೆ ಒಳ್ಳೆಯದು. ನೋಡಿ, ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಇದಾದ ನಂತರ ನಾನೀಗ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ರುಬ್ಬಿರುವಂಥ ಸಾಬುದಾನಿಯನ್ನು ಸೇರಿಸ್ತಾ ಇದ್ದೀನಿ. ಆದಷ್ಟು ಗಟ್ಟಿಯಾಗಿರೋ ಪಾತ್ರೆಯನ್ನು ಬಳಸ್ಕೊಡಿ. ಸ್ಟೀಲ್ ಪಾತ್ರೆಯನ್ನು ಬಳಸಿದ್ರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಮತ್ತೆ ನಾನು ಅದೇ ಬಟ್ಲಿನಲ್ಲಿ 2 ಬಟ್ಲು ನೀರನ್ನು ಸೇರಿಸ್ತಾ ಇದ್ದೀನಿ. ಟೋಟಲಾಗಿ ನಮಗೆ 3 ಬಟ್ಲು ನೀರಾಯಿತು. 1 ಬಟ್ಲು ರುಬ್ಬೋದಕ್ಕೆ ಹಾಕಿದ್ದೀನಿ, 2 ಬಟ್ಲು ನೀರು ಇದಕ್ಕೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಪ್ಪಳದ ಖಾರವನ್ನು ಸೇರಿಸಿದ್ದೀನಿ. ಹಪ್ಪಳದ ಖಾರ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಗಂಟು ಥರ ಇರಬಾರ್ದು. ಉಪ್ಪು ನಾವು ಹಾಕ್ಕೋಬೇಕಾದ್ರೂ ಅಷ್ಟೇ ನೋಡಿಕೊಂಡು ಹಾಕ್ಕೋಬೇಕು. ಬಿಸಿಲಲ್ಲಿ ಒಣಗೋದ್ರಿಂದ ಉಪ್ಪು ಜಾಸ್ತಿ ಆಗುತ್ತೆ. ಹಾಗಾಗಿ ನಾಲ್ಗೆ ರುಚಿ ಕಡಿಮೆ ಇದ್ದಂಗೆ ನಾವು ಉಪ್ಪನ್ನು ಸೇರಿಸ್ಕೋಬೇಕು. ಈಗ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಕೊಡ್ತಾಯಿದ್ದೀನಿ. ಹೈ ಫ್ಲೇಮಲ್ಲೂ ಇಲ್ಲ, ಲೋ ಫ್ಲೇಮಲ್ಲೂ ಇಲ್ಲ, ಮಧ್ಯಮ ಉರಿಯಲ್ಲಿ ಕೊಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ. ಕೈ ಬಿಡ್ದಾಗೆ ಚೆನ್ನಾಗಿ ಕಂಟಿನ್ಯೂಸ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೇಗ ಬೇಯುತ್ತೆ, ಯಾಕಂದರೆ ನಾವು ಆಲ್ರೆಡಿ ನೆನೆಸಿ ಮಾಡ್ತಾ ಇರೋದ್ರಿಂದ ಬೇಗ ಬೇಯುತ್ತೆ. ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ. ಇದು ಟ್ರಾನ್ಸ್ಪರೆಂಟ್ ರೀತಿ ಕಾಣುತ್ತೆ. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇದು ಪೂರ್ತಿ ನಾವು ಬೇಯಿಸ್ಕೋಬಾರ್ದು. ಈಗೇ ಒಂದು 50% ಆಗೋಷ್ಟು ನಾವು ಬೇಯಿಸ್ಕೋಬೇಕು. ಇದಾದ ನಂತರ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಮೀಡಿಯಮ್ ಫ್ಲೇಮ್ ಕೊಟ್ಟು ನಾನಿಲ್ಲಿ ಆಲೂಗೆಡ್ಡೆಯನ್ನು ಸೇರಿಸ್ತಾ ಇದ್ದೀನಿ. ಆಲೂಗೆಡ್ಡೆನ ನೀವು ಹಾಕಲೇಬೇಕು ಅಂತ ಏನಿಲ್ಲ, ಬೇಕಿದ್ರೆ ನೀವು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಹಾಕಿದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಚಿಪ್ಸ್ ತಿನ್ನೋ ರೀತಿ ಫೀಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಆಲೂಗೆಡ್ಡೆನೂ ಕೂಡ ನಾವು ತುರಿದು ಸೇರಿಸಿರೋದ್ರಿಂದ ಇದು ಕೂಡ ಬೇಗ ಬೆಂದೋಗುತ್ತೆ. ನಾವು ಜಾಸ್ತಿ ಸಮಯ ಏನು ತಗೊಳ್ಳೋದಿಲ್ಲ. ನೋಡಿ, ಇವಾಗ ಮೀಡಿಯಮ್ ಫ್ಲೇಮ್ ಕೊಟ್ಟಿದ್ದೀನಿ, ಹೈ ಫ್ಲೇಮಲ್ಲಿಲ್ಲ. ಮೀಡಿಯಮ್ ಫ್ಲೇಮ್ ಕೊಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ರೆಡಿಯಾಗಿದೆ. ಇದು ಸ್ವಲ್ಪ ತೆಳ್ಳಗಿದೆ ಅಂತ ಅಲ್ಲ, ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗುತ್ತೆ. ನೋಡಿ, ಇವಾಗ ಒಂದು ಪಾತ್ರೆಗೆ ಹಾಕಿ ತಣ್ಣಗೆ ಮಾಡಿ ತಗೊಂಡಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ನೀವು ಇದಕ್ಕೆ ಇನ್ನೊಂದು ಬಟ್ಲು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೀವು ಹಪ್ಪಳದ ರೀತಿ ಕೂಡ ನೀವು ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊತಾ ಇದ್ದೀನಿ, ಮೆಣಸಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ಜೀರಿಗೆ ಕೂಡ ಸೇರಿಸಿದ್ದೀನಿ. 1 ಸ್ಪೂನಿನಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ. ನೀವು ಇದಕ್ಕೆ ಹೆಚ್ಚು ಇನ್ನೂ ಕೂಡ ಹಾಕೋಬೋದು. ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು, ಕರ್ಬೇವಿನ ಸೊಪ್ಪು ಕೂಡ ನೀವು ಬಳಸ್ಬೋದು. ನಿಮ್ಮ ಇಷ್ಟ. ನಿಮಗೆ ಬೇಕು ಅಂದರೆ ಮಾತ್ರ ನೀವು ಸೇರಿಸ್ಕೋಬೋದು. ಇಷ್ಟು ಹಾಕಿದರೆ ಸಾಕು. ಲೈಟಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸಂಡಿಗೆಯನ್ನು ಹಾಕ್ಕೋಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಪಾಲಿಥೀನ್ ಶೀಟ್ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ, ಕೈಯಲ್ಲೇ ನಾನು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಸ್ಪೂನಲ್ಲಿ ಕೂಡ ನೀವು ತಗೊಂಡು ಮಾಡ್ಕೋಬೋದು. ಕೈಯಲ್ಲೇ ಇಟ್ಕೊಂಡ್ರೆ ತುಂಬ ಬೇಗ ಆಗೋಗುತ್ತೆ. ತುಂಬ ಟೈಮ್ ಕೂಡ ಉಳಿಯುತ್ತೆ. ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಬೇಕು ಅಂತ ಏನಿಲ್ಲ, ನೀವು ಕಾಟನ್ ಬಟ್ಟೆ ಮೇಲೂ ಕೂಡ ತುಂಬ ಸುಲಭವಾಗಿ ಹಾಕ್ಬೋದು. ನೋಡಿ, ಇವಾಗ ನಾನು ಸ್ಪೂನಲ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಪೂನಲ್ಲಿ ಕೂಡ ಯೂಸ್ ಮಾಡಿ ನೀವು ಮಾಡ್ಬೋದು. ಕೈಯಲ್ಲಿ ತುಂಬ ಬೇಗ ಆಗೋಗುತ್ತೆ. ಇವಾಗ ಎಲ್ಲನೂ ಕೂಡ ನಾನು ಮಾಡಿ ತಗೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿದೆ. ನನಗೆ ಇಲ್ಲಿ ಒಂದು 100ರಷ್ಟು ಆಗಿತ್ತು. ಇವಾಗ ಇದನ್ನು ನಾನು 2 ದಿವಸ ಒಣಗಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿ ಒಣಗಬೇಕಿದು. ಒಣಗಿದ್ರೇ ನಮಗೆ ತುಂಬ ದಿವಸ ಬಾಳಿಕೆ ಬರೋದು.
ನೋಡಿ ಇವಾಗ ಮಧ್ಯಾಹ್ನದ ಅಷ್ಟೊತ್ತಿಗೆ ನಾನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಪ್ಲಾಸ್ಟಿಕ್ ಮೇಲೆ ಹಾಕೋದ್ರಿಂದ ಈ ಥರ ಸುಲಭವಾಗಿ ತಿರುಗಿಸಿ ಹಾಕ್ಬೋದು. ಕಾಟನ್ ಬಟ್ಟೆ ಮೇಲೆ ಅಂದರೆ ನಾವು ಉಲ್ಟಾ ಮಾಡಿ ನೀರು ಚುಮ್ಮಿಸಿ ಮತ್ತೆ ಉಲ್ಟಾ ಮಾಡಿ ಹಾಕಬೇಕಾಗುತ್ತೆ. ಚೆನ್ನಾಗಿ ಬಿಸಿಲಿದ್ದಾಗ 2 ದಿವಸ ಸಾಕು, ತುಂಬ ಚೆನ್ನಾಗಿ ಒಣಗುತ್ತೆ. ತುಂಬ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ. ನೋಡಿ ನಾನು 2 ದಿವಸ ಕಂಪ್ಲೀಟ್ಲಿ ಒಣಗಿಸಿರೋದ್ರಿಂದ ತುಂಬ ಚೆನ್ನಾಗಿ ಒಣಗಿದೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.